This call is now being recorded. Hi students. So today we are discussing about session 9 of unit 2 straight lines. So we just recap the things we have discussed in the previous session. So in the previous session we discussed about angle between two straight lines. Alva? So we discussed about angle between two straight lines. Adike formula kuda bardidvi. That is acute angle formula. Tan theta is equal to modulus of m1 minus m2 divided by 1 plus m1 m2. So that is the formula we have written, right? Then we have done problems based on that. And then condition of two parallel lines. When we say that two lines are parallel, when their slopes are equal, that is m1 is equal to m2 iddaga two straight lines parallel ಆಗಿರುತ್ತೆ. Then what is the condition for perpendicular lines? That is product of two slopes is equal to -1. So ಎರಡು ಇದ್ರದ್ದು ಏನು perpendicular lines product -1 ಆಗಿದ್ದಾಗ ಸ್ಲೋಪ್ ಆಗ ಆ ಎರಡು ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ಹೇಳ್ತೀವಿ. So these things we have discussed in the previous session. Then ಅದರ ಜೊತೆಗೆ we have done problems, assignment problems and multiple choice questions. Then in this session what we are going to discuss is equation of straight line parallel to the given line. ಕೊಟ್ಟಿರ್ತಕ್ಕಂತ ಒಂದು ಸ್ಟ್ರೈಟ್ ಲೈನ್ ಗೆ ಪ್ಯಾರಲಲ್ ಆಗಿರ್ತಕ್ಕಂತ ಲೈನ್. ಫಾರ್ ಎಕ್ಸಾಂಪಲ್, if they are given, if I take this is x axis, this is y axis and this is the line they are given, ಇದೊಂದು ಲೈನ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನ್ ತಗೊಂಡ್ರೆ, ಸೊ ನಮ್ಗೆ ಇದ್ರದ್ದು ಈಕ್ವೇಶನ್ ಗೊತ್ತಿತ್ತು ಅಂದ್ರೆ we have to find what is the equation of this straight line which is parallel to the given line. ಕೊಟ್ಟಿರ್ತಕ್ಕಂತ ಪ್ಯಾರಲಲ್ ಲೈನ್ಗೆ ಪ್ಯಾರಲಲ್ ಆಗಿರ್ತಕ್ಕಂತ ಇನ್ನೊಂದು ಲೈನ್ಗೆ ಏನು ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋದು. ಅದರ ಮೇಲೆ ಪ್ರಾಬ್ಲಮ್ಸ್, ಅಸೈನ್ಮೆಂಟ್ಸ್ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ we will discuss in this session. Then we directly move on to what is the equation of a parallel line. ಸೊ ನಾನು ಹೇಳಿದೆ, ಸೊ ಯಾವ್ದೋ ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ, ಓಕೆ, ಎಲ್ಲೋ ಯಾವ ಕಡೆಯಿಂದನಾದ್ರೂ ಪಾಸ್ ಆಗಿರ್ಲಿ, ವಿ ಡೋಂಟ್ ವರಿ ಅಬೌಟ್ ದಟ್ ಒನ್. ವಿ ವಿಲ್ ಟೇಕ್ ಒನ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಹೂಸ್ ವ್ಯಾಲ್ಯೂ ಇಸ್ ಆಲ್ರೆಡಿ ನೋನ್. ಆ ಈಕ್ವೇಶನ್ ನಮಗೆ ಗೊತ್ತಿದೆ. ಆ ಒಂದು ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಕೊಟ್ಟಿರೋದನ್ನ ನಾವು ಇಲ್ಲಿ ax plus by plus c equal to 0 ಅಂತ ತಗೊಳ್ತೀವಿ. The equation of straight line they are given is ax plus by plus c is equal to 0 ಇದೆ. Then equation of the line which is perpendicular to the given line is defined by ax plus by plus k equal to 0. ಅಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ax plus by plus c is equal to 0. ಅದಕ್ಕೆ ಪ್ಯಾರಲಲ್ ಆಗಿರ್ತಕ್ಕಂಥ ಈಕ್ವೇಶನ್ ಅಂದ್ರೆ ಪ್ಯಾರಲಲ್ ಆಗಿರ್ತಕ್ಕಂತಹ ಸ್ಟ್ರೈಟ್ ಲೈನ್ ಗೆ ಈಕ್ವೇಶನ್ ಅಂದ್ರೆ ಸಿ ಜಾಗದಲ್ಲಿ ಕೆ ಬರ್ಕೊಳ್ತೀವಿ. ದೆನ್ ವಿ ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಬೈ ಯೂಸಿಂಗ್ ದ ವ್ಯಾಲ್ಯೂಸ್ ಗಿವನ್. ಎಕ್ಸ್ ಮತ್ತೆ ವೈ ಕೊಟ್ಟಿರ್ತಾರೆ, ಎ ಬಿ ಅಂದ್ರೆ ಅವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಅದು ಆಲ್ರೆಡಿ ಕೊಟ್ಟಿರ್ತಾರೆ. ಆ ವ್ಯಾಲ್ಯೂಸ್ ನ ಉಪಯೋಗಿಸಿ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಅದಾದ್ಮೇಲೆ ಈ ಈಕ್ವೇಶನ್ ಅಲ್ಲಿ ಕೆ ನ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ we get the equation of a parallel line. Okay, so for example, how it is represented geometrically andre this type ali. So this is x axis they are given and this is y axis. Okay, so if you take two parallel lines, idondu parallel line anta tagondaga nodi idrudu equation 3x plus 2y minus 6 equal to 0 ಆಗುತ್ತೆ. ಈ ಸ್ಟ್ರೈಟ್ ಲೈನ್ ಗೆ ಈಕ್ವೇಶನ್ 3x plus 2y minus 12 equal to 0 ಆಗುತ್ತೆ. ಅಲ್ಲಿಗೆ ಎಕ್ಸ್ ವೈ ಕೋಎಫಿಷಿಯಂಟ್ಸ್ ಎರಡು ಸೇಮ್ ಇರುತ್ತೆ. ಓನ್ಲಿ ಚೇಂಜ್ ಆಗೋದೇನು, ಈ ಕಾನ್ಸ್ಟೆಂಟ್ ಟರ್ಮ್ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ 6 ಇಲ್ಲಿ 12 ಅಷ್ಟು ಬಿಟ್ರೆ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ 3 ಇದೆ, ಇಲ್ಲೂ ಎಕ್ಸ್ ಕೋಎಫಿಷಿಯಂಟ್ 3 ಇದೆ, ಇಲ್ಲಿ ವೈ ಕೋಎಫಿಷಿಯಂಟ್ 2 ಇದೆ, ಇಲ್ಲೂ ಕೂಡ 2 ಇದೆ, ಅದು ಚೇಂಜ್ ಆಗಲ್ಲ. ಓಕೆ, ಇಲ್ಲೂ ಕೂಡ ಅಷ್ಟೇ ಹೇಳ್ತಾ ಇರೋದು, ಎ ಎಕ್ಸ್ ಇದ್ರೆ ಎ ಎಕ್ಸ್ ಇರುತ್ತೆ, ಬಿ ವೈ ಇದ್ರೆ ಬಿ ವೈ ಇರುತ್ತೆ. ಓನ್ಲಿ ಇನ್ ದ ಪ್ಲೇಸ್ ಆಫ್ ಸಿ ವಿ ವಿಲ್ ರೀಪ್ಲೇಸ್ ಕೆ. ಸಿ ಜಾಗದಲ್ಲಿ ಕೆ ಬರ್ಕೊಳ್ತೀವಿ. ಕೊಟ್ಟಿರ್ತಕ್ಕಂಥ ಎಕ್ಸ್ ಮತ್ತೆ ವೈ ಪಾಯಿಂಟ್ ಅನ್ನ ಯೂಸ್ ಮಾಡಿ ವಿ ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ದೆನ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಅಂದ್ರೆ ಈ ಟೈಪ್ ಅಲ್ಲಿ ಬರುತ್ತೆ. 3x plus 2y minus 6 ಇರುತ್ತೆ ಒಂದು, ಅದಕ್ಕೆ ಪ್ಯಾರಲಲ್ ಅಂದ್ರೆ 3x plus 2y minus 12 ಆಗುತ್ತೆ ಅಷ್ಟೇನೆ. ಓಕೆನಾ? ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಟ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದ ಗಿವನ್ ಲೈನ್. ಹೇಗೆ ಫೈಂಡ್ ಔಟ್ ಮಾಡೋದು ಅದನ್ನ? ವಿ ಹ್ಯಾವ್ ಥಿಂಗ್ಸ್ ಹಿಯರ್, ಒಂದು ಸ್ಟೆಪ್ಸ್ ಇದಾವೆ ಕೆಲವೊಂದು. Replace the constant value by k or rewrite equation as ax plus by plus k equal to 0. Okay, so suppose ಅದನ್ನ ಬರಿತಾ ಹೋದ್ರೆ ಫಸ್ಟ್ ಅವ್ರು ಏನ್ ಈಕ್ವೇಶನ್ ಕೊಟ್ಟಿರ್ತಾರೆ,
they will give it in the form ax plus by plus c equal to 0 ಕೊಟ್ಟಿರ್ತಾರೆ. ನಾನು ಅದಕ್ಕೆ equation of line parallel to the given line ಅಂತ ಹೇಳಿ ಬರ್ದು ಏನ್ ಬರ್ಕೊಳ್ತೀನಿ, I will write it as ax plus by plus c ಜಾಗದಲ್ಲಿ k ಅಂತ ಬರ್ಕೊಳ್ತೀನಿ. I will call it as equation number 1. ಅರ್ಥ ಆಯ್ತಲ್ವಾ? ಫಸ್ಟ್ ನಾವೇನ್ ಬರ್ಕೋಬೇಕು, ಕೊಟ್ಟಿರ್ತಕ್ಕಂಥ ಈಕ್ವೇಶನ್, ಇದು ಗಿವನ್ ಈಕ್ವೇಶನ್, ಇದು ಪ್ಯಾರಲಲ್ ಈಕ್ವೇಶನ್, ಸ್ಟ್ರೈಟ್ ಲೈನ್ ಪ್ಯಾರಲಲ್ ಈಕ್ವೇಶನ್. ಇದು ಕೊಟ್ಟಿರ್ತಕ್ಕಂಥ ಈಕ್ವೇಶನ್, ಅದಕ್ಕೆ ಪ್ಯಾರಲಲ್ ಆಗಿರ್ತಕ್ಕಂಥ ಸ್ಟ್ರೈಟ್ ಲೈನ್ ಈಕ್ವೇಶನ್ ax plus by plus k equal to 0 ಆಗಿದೆ. ಓಕೆ, ದೆನ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಒಂದು ಪಾಯಿಂಟ್ ಮೂಲಕ ಪಾಸ್ ಆಗಿದೆ ಅಂತ ಕೊಟ್ಟಿರ್ತಾರೆ. ಆ ಪಾಯಿಂಟ್ ಅನ್ನು ತಗೊಂಡು ಇಲ್ಲಿ x ಜಾಗದಲ್ಲಿ x1 ಸಬ್ಸ್ಟಿಟ್ಯೂಷನ್ ಮಾಡಬೇಕು, y ಜಾಗದಲ್ಲಿ y1 ಸಬ್ಸ್ಟಿಟ್ಯೂಷನ್ ಮಾಡಬೇಕು. ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಅದು ವ್ಯಾಲ್ಯೂಸ್ ನಂಬರ್ಸ್ ಇರುತ್ತೆ, ಅವನ್ನ ಕೊಟ್ಟಿರ್ತಾರೆ. ಅದನ್ನ x ಮತ್ತೆ y ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮ್ಗೆ ಯಾವ ವ್ಯಾಲ್ಯೂ ಬರುತ್ತೆ, k ವ್ಯಾಲ್ಯೂ ಬರುತ್ತೆ. ಸಬ್ಸ್ಟಿಟ್ಯೂಟ್ ದ ಪಾಯಿಂಟ್ x1 y1 ಇನ್ ದ ಪ್ಲೇಸ್ ಆಫ್ x ಅಂಡ್ y. x ಮತ್ತೆ y ಜಾಗದಲ್ಲಿ x1 y1 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ k ವ್ಯಾಲ್ಯೂ ಎಷ್ಟು ಅಂತ ಬರುತ್ತೆ. ವಿಲ್ ಗೆಟ್ ವಾಟ್ ಇಸ್ k. k ಎಷ್ಟು ಅಂತ ನಮಗೆ ಸಿಗುತ್ತೆ. ಆಯ್ತಾ? ದೆನ್ k ಸಿಕ್ಕದ ಮೇಲೆ ಆ ಒಂದು k ನ ತಗೊಂಡು ಬಂದು ಈ ಈಕ್ವೇಶನ್ 1 ಅಲ್ಲಿ k ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇದು ಈ ಪ್ಯಾರಲಲ್ ಲೈನ್ ಈಕ್ವೇಶನ್ ax plus by plus k. ಫಸ್ಟ್ x1 y1 ನನ್ನ x ಮತ್ತೆ y ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ k ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಆ k ವ್ಯಾಲ್ಯೂ ಫೈಂಡ್ ಔಟ್ ಆದ್ಮೇಲೆ ಅದನ್ನ ಈಕ್ವೇಶನ್ 1 ಅಲ್ಲಿ k ಜಾಗದಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ದಟ್ ಈಸ್ ದ ಈಕ್ವೇಶನ್ ಆಫ್ ದ ಗಿವನ್ ಪ್ಯಾರಲಲ್ ಲೈನ್. ಸೊ ಅದನ್ನ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತಲ್ಲ, ಅದು ಏನಾಗಿರುತ್ತೆ, ಈಕ್ವೇಶನ್ ಆಫ್ ದ ಪ್ಯಾರಲಲ್ ಲೈನ್ ಆಗಿರುತ್ತೆ. ಅಷ್ಟೇ, ವೆರಿ ಸಿಂಪಲ್ ಸ್ಟೆಪ್ಸ್. ವಿತ್ ಇನ್ 4 steps you get the answer. First we have to write what is the given equation of straight line. Then next step ali the equation of the parallel line is given by ax plus by plus k equal to 0. ಇಲ್ಲಿ ax plus by ಜನರಲ್, ಬಟ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೋ ಅದನ್ನ ಬರ್ಕೊಳ್ತೀವಿ. ಲಾಸ್ಟ್ ಗೆ ಕಾನ್ಸ್ಟೆಂಟ್ ಜಾಗದಲ್ಲಿ k ಬರ್ಕೊಳ್ತೀವಿ ಅಷ್ಟೇ. ದೆನ್ ಅದಾದ್ಮೇಲೆ by substituting the values of x1 and y1 we will find the value of k. Then substitute that value of k in equation 1, we get equation of the parallel line. So we will do problems on that one. Find the equation of a line passing through the point -2, 5 parallel to the line 3x minus 2y plus 5 equal to 0. So ಅವ್ರು ಏನ್ ಹೇಳಿದ್ದಾರೆ, find the equation of a line, equation of a straight line find out ಮಾಡಿ. Find the equation of a line passing through the point -2, 5. So that is x1 and y1 passing through the point -2, 5 and parallel, that is very important, parallel to the line 3x minus 2y plus 5 equal to 0. ಈ ಒಂದು ಸ್ಟ್ರೈಟ್ ಲೈನ್ ಗೆ ಪ್ಯಾರಲಲ್ ಆಗಿರ್ತಕ್ಕಂತಹ ಈಕ್ವೇಶನ್ ಕಂಡುಹಿಡಿಯಿರಿ. ಆ ಈಕ್ವೇಶನ್ ಯಾವ ಪಾಯಿಂಟ್ ಅಲ್ಲಿ ಪಾಸ್ ಆಗ್ತಾ ಇದೆ, -2, 5 ಮೂಲಕ ಪಾಸ್ ಆಗ್ತಾ ಇದೆ. ದಟ್ಸ್ ವಾಟ್ ದೇ ಆರ್ ಗಿವನ್. ಹಾಗಾದ್ರೆ ಈಗ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಯಾವುದು, 3x minus 2y plus 5 equal to 0. So that is the given equation of straight line. ನಾವೀಗ ಕಂಡುಹಿಡಿಬೇಕಾಗಿರೋದು ಏನು, ಪ್ಯಾರಲಲ್ ಈಕ್ವೇಶನ್, ಪ್ಯಾರಲಲ್ ಲೈನ್ ಏನಿದೆಯಲ್ಲ ಅದಕ್ಕೆ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಬರ್ಕೊಳ್ಳೋಣ ಏನ್ ಕೊಟ್ಟಿದ್ದಾರೆ. ಸೊ ಗಿವನ್ ಲೈನ್ is, given equation of straight line is 3x minus 2y plus 5 equal to 0. ಅದನ್ನ ಈಕ್ವೇಶನ್ 1 ಅಂತ ಬರ್ಕೊಂಡಿದೀವಿ. ಅವ್ರೇನ್ ಪಾಯಿಂಟ್ ಕೊಟ್ಟಿದ್ದಾರೆ ಅದು xy ಅಂತ ಬರ್ಕೊಂಡಿದೀವಿ. ಸೊ x is -2, y is 5. ಯಾಕಂದ್ರೆ ಇಲ್ಲಿ x1 y1 ಅವಶ್ಯಕತೆ ಇಲ್ಲ, x ಜಾಗದಲ್ಲಿ -2 ಹಾಕ್ಬೇಕು, y ಜಾಗದಲ್ಲಿ 5 ಹಾಕ್ಬೇಕು. ಓಕೆ, ಸೊ ಗಿವನ್ ಲೈನ್ is 3x minus 2y plus 5 equal to 0 and they are given point x comma y is equal to -2, 5. So what is the first step we have to do now? We have to write what is the equation of the parallel line ಅಲ್ವಾ, ಅದನ್ನ ಬರ್ಕೊಳ್ತೀವಿ. ಎನಿ ಲೈನ್ ಪ್ಯಾರಲಲ್ ಟು ದ ಗಿವನ್ ಲೈನ್, ಈ ಕೊಟ್ಟಿರ್ತಕ್ಕಂಥ ಗಿವನ್ ಲೈನ್ ಇದೆಯಲ್ಲ ಈಕ್ವೇಶನ್ 1, ಈ ಲೈನ್ಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಯಾವುದೇ ಲೈನ್ಗೆ ಈಕ್ವೇಶನ್ ಏನ್ ಬರುತ್ತೆ ಅಂದ್ರೆ, ಇಲ್ಲಿ 3x ನ 3x ಹಾಗೆ ಬರ್ಕೊಳ್ತೀವಿ. ಇನ್ ದ ಪ್ಲೇಸ್ ಆಫ್ 3x ವಿಲ್ ಬಿ ದೇರ್. -2y ಇರುತ್ತೆ, -2y ಹಾಗೆ ಬರ್ಕೊಳ್ತೀವಿ. ಇಲ್ಲಿ ಕಾನ್ಸ್ಟೆಂಟ್ ಏನಾದ್ರೂ ಇರ್ಲಿ, ಪ್ಲಸ್ ಆದ್ರೂ ಇರ್ಲಿ, ಮೈನಸ್ ಆದ್ರೂ ಇದ್ರಲ್ಲಿ, ಏನಾದ್ರೂ ಇರ್ಲಿ, ವಾಟ್ ವಿ ಹ್ಯಾವ್ ಟು ರೈಟ್ ಇಟ್ ಹಿಯರ್ ಇಸ್ ಪ್ಲಸ್ k ಅಂತ ಬರೀತೀವಿ. ಇಲ್ಲಿ ಮೈನಸ್ ಇದ್ರೂ ಕೂಡ ಇಲ್ಲಿ ಪ್ಲಸ್ ಬರ್ಕೊಳ್ಳೇಬೇಕು, ಇಷ್ಟೇ.
ಗಿವನ್ ಲೈನ್ ಈಕ್ವೇಶನ್ ಇಸ್ 3x minus 2y plus 5 equal to 0. ಅದಕ್ಕೆ ನಾವು ಪ್ಯಾರಲಲ್ ಲೈನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಪ್ಯಾರಲಲ್ ಲೈನ್ ಅನ್ನ ಬರ್ಕೊಂಡಾಗ 3x ಇರೋದು 3x ಇರುತ್ತೆ, -2y -2y ಇರುತ್ತೆ, ಅಂದ್ರೆ ax plus by ಹಾಗೆ ಇರುತ್ತೆ. ಸಿ ಜಾಗದಲ್ಲಿ ಏನಾದ್ರೂ ಇರ್ಲಿ, ಅದರ ಜಾಗದಲ್ಲಿ ನೀವು ಪ್ಲಸ್ ಕೆ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ವಿ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ಸೊ 3x minus 2y plus k is equal to 0 is the equation of straight line parallel to the given line. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಗೆ ಪ್ಯಾರಲಲ್ ಲೈನ್ ಗೆ ಈಕ್ವೇಶನ್ ಇದಾಗಿರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು? ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಹೌ ಕ್ಯಾನ್ ವಿ ಫೈಂಡ್ ವ್ಯಾಲ್ಯೂ ಆಫ್ ಕೆ? ಪುಟ್ x is equal to -2, x equal to -2, y is equal to 5 in equation number 2. ಇಲ್ಲಿ x ಜಾಗದಲ್ಲಿ -2 ಬರ್ಕೊಳ್ತೀವಿ, then y ಜಾಗದಲ್ಲಿ 5 ಬರ್ಕೊಳ್ತೀವಿ, then we find the value of k. ಅದಾದ ನಂತರ ಅದೇನ್ ಕೆ ವ್ಯಾಲ್ಯೂ ಬರುತ್ತಲ್ಲ, ಅದನ್ನ ಈ ಈಕ್ವೇಶನ್ ಅಲ್ಲಿ ಈ ಕೆ ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ we get the equation of straight line parallel to the given line. So since the given parallel line passing through the point -2, 5, ಕೊಟ್ಟಿರ್ತಕ್ಕಂಥ ಪ್ಯಾರಲಲ್ ಲೈನ್ ಏನಿದೆಯಲ್ಲ ಅದು -2, 5 ಪಾಯಿಂಟ್ ಮೂಲಕ ಪಾಸ್ ಆಗೋದ್ರಿಂದ ನಾವು x ಜಾಗದಲ್ಲಿ -2, y ಜಾಗದಲ್ಲಿ 5 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಇನ್ ಈಕ್ವೇಶನ್ ನಂಬರ್ 2. ಇನ್ ಈಕ್ವೇಶನ್ 2 ಆಯ್ತಲ್ಲ, ಇಟ್ ಇಸ್ ನಾಟ್ 1, ಇಟ್ ಇಸ್ ಈಕ್ವೇಶನ್ 2. ಈಕ್ವೇಶನ್ 2 ನಲ್ಲಿ ಇನ್ ದ ಪ್ಲೇಸ್ ಆಫ್ ಈಕ್ವೇಶನ್ 2 ನಲ್ಲಿ x ಜಾಗದಲ್ಲಿ -2, y ಜಾಗದಲ್ಲಿ 5 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಓಕೆ, ಹಾಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ? 3 ಇಂಟು x ಜಾಗದಲ್ಲಿ -2 ಬರ್ಕೊಂಡಿದ್ದೀನಿ. ಓಕೆ, ಸೊ 3 ಇಂಟು x ಜಾಗದಲ್ಲಿ -2, ದೆನ್ -2 ಹಾಗೆ ಇದೆ, y ಜಾಗದಲ್ಲಿ 5 ಬರ್ಕೊಂಡಿದ್ದೀನಿ. -2 ಹಾಗೆ ಇದೆ, y ಜಾಗದಲ್ಲಿ 5. ದೆನ್ k ನಾವು ಫೈಂಡ್ ಔಟ್ ಮಾಡಬೇಕು. ಪ್ಲಸ್ k ಇಸ್ ಈಕ್ವಲ್ ಟು 0 ಆಯ್ತು. ಈಗ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ? 3 ಇಂಟು -2, 3 ಇಂಟು -2 is -6. ದೆನ್ -2 ಇಂಟು 5, 5 ಇಂಟು 2 is -10. ಪ್ಲಸ್ k ಹಾಗೆ ಇರುತ್ತೆ, ಇಸ್ ಈಕ್ವಲ್ ಟು 0. ಸೊ -6 -10 ಪ್ಲಸ್ k ಇಸ್ ಈಕ್ವಲ್ ಟು 0 ಆಯ್ತು. ದೆನ್ ನೆಕ್ಸ್ಟ್ ಏನ್ ಮಾಡಬೇಕು? -10 -6 ಏನಾಯ್ತು? -16 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಫ್ ಯು ರೈಟ್ ದಿಸ್ ಒನ್, ವಿ ಗೆಟ್ -16 ಪ್ಲಸ್ k ಇಸ್ ಈಕ್ವಲ್ ಟು 0 ಆಗುತ್ತೆ. ದೆನ್ ಈ -16 ಅನ್ನ ಈಕ್ವೇಶನ್ ಇಂದ ಈ ಕಡೆ ತಗೊಂಡ್ಬರ್ಬೇಕು. -16 ಪ್ಲಸ್ k ಈಕ್ವಲ್ ಟು 0. ಈ -16 ಅನ್ನ ಪ್ಲಸ್ ಇಂದ ಈ ಕಡೆ ತಗೊಂಡ್ಬಂದ್ರೆ, ಈಕ್ವಲ್ಸ್ ಇಂದ ಈ ಕಡೆ ತಗೊಂಡ್ ಬಂದ್ರೆ -16 ವಿಲ್ ಬಿಕಮ್ +16. Therefore, the value of k is 16. k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. k is equal to 16 ಆಯ್ತು. ದೆನ್ ಆ ಒಂದು k ವ್ಯಾಲ್ಯೂ ಅನ್ನ ಈಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ k ಇನ್ ಈಕ್ವೇಶನ್ 2. ಈಕ್ವೇಶನ್ 2 ಇದು, ಅದ್ರಲ್ಲಿ ಹಾಕಿದ್ರೆ 3x ಹಾಗೆ ಇರುತ್ತೆ, -2y ಹಾಗೆ ಇರುತ್ತೆ, k ಜಾಗದಲ್ಲಿ +16. k ಪ್ಲಸ್ ಬಂದ್ರೆ ಪ್ಲಸ್ ಬರೀರಿ, ಮೈನಸ್ ಬಂದ್ರೆ ಮೈನಸ್ ಬರೀರಿ. ಸೊ k is equal to 16 ಹಾಕಿದ್ರೆ what you get the answer? 3x minus 2y plus 16 is equal to 0 is the required equation of a parallel line. Required equation of a parallel line. ಅದು ಇಂಪಾರ್ಟೆಂಟ್. ಪ್ಯಾರಲಲ್ ಲೈನ್ ಗೆ ಇದಾಗತ್ತೆ. ಸೊ ನೋಡಿ, ಅವ್ರು ಕೊಟ್ಟಿದ್ದ ಈಕ್ವೇಶನ್ ಏನು? ಅವ್ರು ಕೊಟ್ಟಿರೋ ಈಕ್ವೇಶನ್ 3x minus 2y plus 5 equal to 0. ಪ್ಯಾರಲಲ್ ಈಕ್ವೇಶನ್ ಏನ್ ಬಂತು? 3x minus 2y plus 16 equal to 0. So that is the only difference. ಇವು ಮಾತ್ರ ನಂಬರ್ ವೇರಿಯೇಷನ್ ಆಗುತ್ತೆ, ಕಾನ್ಸ್ಟೆಂಟ್. ಬೇರೆದೆಲ್ಲ ಏನಿರುತ್ತೆ? ಸೇಮ್ ಇರುತ್ತೆ. ಇದೆಲ್ಲ ಸೇಮ್ ಇರುತ್ತೆ, ಓನ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ವಿಲ್ ಬಿ ಚೇಂಜ್ಡ್. ಸೊ ಇಲ್ಲಿ k is equal to 5, ಇಲ್ಲಿ k is equal to 16 ಆ ಲೆಕ್ಕದಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ದ ಈಕ್ವೇಶನ್ ಆಫ್ ಎ ಲೈನ್ ಪ್ಯಾರಲಲ್ ಟು ದ ಗಿವನ್ ಲೈನ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್. ಸೊ ಅವ್ರು ಕೊಟ್ಟಿರೋ ಈಕ್ವೇಶನ್ ಅನ್ನ ಈಕ್ವೇಶನ್ 1 ಅಂತ ಬರ್ಕೊಂಡ್ವಿ. ದೆನ್ ಆ ಒಂದು ಲೈನ್ಗೆ ಪ್ಯಾರಲಲ್ ಈಕ್ವೇಶನ್ ಏನಾಗುತ್ತೆ? 3x minus 2y plus k equal to 0 ಆಗುತ್ತೆ. ದೆನ್ ಇಲ್ಲಿ x ಜಾಗದಲ್ಲಿ -2, y ಜಾಗದಲ್ಲಿ 5 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ k is equal to 16. ಆ k ವ್ಯಾಲ್ಯೂ ಏನ್ ಬಂದಿದೆ, ಆ k ವ್ಯಾಲ್ಯೂ ಅನ್ನ ಈಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಗೆಟ್ 3x minus 2y plus 16 equal to 0, which is the required equation of a straight line. Hope you understood. So ಅಲ್ಲಿಗೆ ಸಿಂಪಲ್ ಆಗಿ we get the required solution. ಅರ್ಥ ಆಯ್ತಲ್ಲ? So same type ಅಲ್ಲಿ we will do the remaining problems.
find the equation of straight line parallel to 2x plus 6y plus 3 equal to 0 and passing through minus 3 comma minus 3. So this is x, this is y. Okay, ಅವ್ರೇನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. Given line is 2x plus 6y plus 3 equal to 0. We call it as equation number 1. Then any line parallel to the given line 1 ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಲೈನ್ ಅನ್ನ ಏನ್ ಬರೀಬಹುದು, 2x ಜಾಗದಲ್ಲಿ 2x ಹಾಗೆ ಇರುತ್ತೆ, there is no change. 6y ಜಾಗದಲ್ಲಿ 6y ಹಾಗೆ ಇರುತ್ತೆ, no change. In the place of constant 3 we will replace plus k. ಅಲ್ಲಿ -3 ಆದ್ರೂ ಇರ್ಲಿ ಪ್ಲಸ್ 3 ಆದ್ರೂ ಇರ್ಲಿ, ನೀವಿಲ್ಲಿ ಪ್ಲಸ್ k ಬರ್ಕೋಬೇಕು. So that is the equation of straight line parallel to the given line. So 2x plus 6y will be as it is. In the place of constant we replace plus k. ಅಷ್ಟೇ ಡಿಫರೆನ್ಸ್. ನೆಕ್ಸ್ಟ್ ಏನ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ x and y in equation 2 to get the value of k. k find out ಮಾಡಬೇಕಾದ್ರೆ x ಮತ್ತೆ y ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ k ಬರುತ್ತೆ. So what is x we got here? -3. What is y we got here? -3. So here in the place of x substitute -3, in the place of y substitute -3. So substitution ಮಾಡಿದ್ರೆ you can observe 2 into x ಅಂದ್ರೆ 2 into -3, 6 into y ಅಂದ್ರೆ 6 into -3 plus k equal to 0 ಹಾಗೆ ಇರುತ್ತೆ. Then multiply ಮಾಡಿ 2 into -3 -6 -3 into plus 6, minus into plus is minus, 6 3s are 18 plus k equal to 0 ಆಯ್ತು. Then if you simplify this, what you get? -18 -6 ಎಷ್ಟಾಯ್ತು? -24 ಆಯ್ತು. Okay, -18 -6 -24 ಆಯ್ತು. Plus k equal to 0. Then ಈ -24 ಅನ್ನ we will shift to this side ಅಲ್ವಾ, because we get the value of k. So therefore k is equal to 24 is the required value we got. K is equal to 24 ನಮಗೆ ಬಂತು. Okay, so ಆ k is equal to 24 ಏನ್ ಬಂದಿದೆ ಅದನ್ನ ನಾವು ಈಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 2x ಜಾಗದಲ್ಲಿ 2x ಇರುತ್ತೆ ಪ್ಲಸ್ 6y ಇರುತ್ತೆ, k ಜಾಗದಲ್ಲಿ we will substitute plus 24. So therefore 2x plus 6y plus 24 equal to 0 is the required equation of the parallel line. Is the required equation of the parallel line. Parallel line ಅಂತ ಬರ್ಕೋಬೇಕಾಗತ್ತೆ. Okay, required equation of the parallel line. So you can observe what is the equation they are given. The given equation is 2x plus 6y plus 3 equal to 0. Parallel equation is 2x plus 6y plus 24 equal to 0. Only this constant term will change. ಅಷ್ಟೇ, ಬೇರೆ ಏನು ಚೇಂಜ್ ಆಗಲ್ಲ. ಆಯ್ತಾ? So hope you understood now. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅನ್ನ ಈಕ್ವೇಶನ್ 1 ಅಂತ ಬರ್ಕೊಂಡ್ವಿ. ಪ್ಯಾರಲಲ್ ಲೈನ್ given to the given line, any line parallel to the given line equation 2x ಹಾಗೆ ಇರುತ್ತೆ, 6y ಹಾಗೆ ಇರುತ್ತೆ, 3 ಜಾಗದಲ್ಲಿ ಪ್ಲಸ್ k ಬರ್ಕೊಳ್ತೀವಿ. ದೆನ್ ಈ ಒಂದು ಈಕ್ವೇಶನ್ -3 ಪಾಯಿಂಟ್ ಮೂಲಕ ಪಾಸ್ ಆಗೋದ್ರಿಂದ x ಜಾಗದಲ್ಲಿ -3, y ಜಾಗದಲ್ಲಿ -3 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಆ ತರ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ k, ದಟ್ ಈಸ್ 24. ಆ ಬಂದಿರತಕ್ಕಂತ k ವ್ಯಾಲ್ಯೂ ಅನ್ನ ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಗೆಟ್ 2x plus 6y plus 24 equal to 0 is the required equation of the parallel line. Almost ಎಲ್ಲ ಪ್ರಾಬ್ಲಮ್ಸ್ ಒಂದೇ ಟೈಪ್ ಅಲ್ಲೇ ಇರುತ್ತೆ. No need to worry about that. Okay, so find the equation of straight line. Another problem, find the equation of straight line passing through 3,4 ಮೂಲಕ ಪಾಸ್ ಆಗ್ತಾ ಇದೆ and parallel to the line. ಈ ಒಂದು ಲೈನ್ ಗೆ ಪ್ಯಾರಲಲ್ ಆಗಿದೆ. So we have to find out what is the parallel equation of the straight line. Okay, parallel line equation ಏನಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಫಸ್ಟ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅನ್ನ ಬರ್ಕೊಳ್ಳೋಣ. ವಾಟ್ ಇಸ್ ದ ಗಿವನ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್? ಅವ್ರು ಇಲ್ಲಿ ಕೊಟ್ಟಿರೋದು 3x plus 4y is equal to 8. Okay, but what is the general form of straight line? General form of straight line ನಿಮಗೆ ಆಲ್ರೆಡಿ ಪರಿಚಯ ಇದೆ. It is ax plus by plus c is equal to 0. ಇದು ಜನರಲ್ ಫಾರ್ಮ್. ಆದ್ರೆ ಇಲ್ಲಿ ಅದೇನಾಗಿದೆ, ಈಕ್ವಲ್ ಟು 8 ಇದೆ. ಹಾಗಾಗಿ ಅದನ್ನ ಫಸ್ಟ್ ನಾವು we have to shift this one to this side. ಒಂದ್ ಸೈಡ್ ಬರ್ಕೋಬೇಕು, ಇನ್ನೊಂದ್ ಸೈಡ್ ಅಲ್ಲಿ 0 ಇರಬೇಕು. ಸೊ ಪ್ಲಸ್ 8 ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, it will become -8. So that's what we are written here. So 3x plus 4y minus 8 equal to 0 is the given equation of the straight line,
and we have called this equation as equation number 1. ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಸ್ಟ್ರೈಟ್ ಲೈನ್ 3x plus 4y minus 8 ಆಗಿದೆ. ಹಾಗಾಗಿ ಅದನ್ನ ನಾವು ಈಕ್ವೇಶನ್ 1 ಅಂತ ತಗೊಳ್ತೀವಿ. ದೆನ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಬರಿಬೇಕು ನಾವು, ಎನಿ ಲೈನ್ ಪ್ಯಾರಲಲ್ ಟು ದ ಗಿವನ್ ಲೈನ್. ಕೊಟ್ಟಿರ್ತಕ್ಕಂಥ ಯಾವುದೇ ಲೈನ್ ಗೆ ಪ್ಯಾರಲಲ್ ಲೈನ್ ಆಫ್ ಈಕ್ವೇಶನ್ ಏನಾಗಿರುತ್ತೆ ಅಂದ್ರೆ 3x ಜಾಗದಲ್ಲಿ 3x ಇರುತ್ತೆ, 4y ಜಾಗದಲ್ಲಿ 4y ಇರುತ್ತೆ. ಇಲ್ಲಿ ಏನಾದ್ರೂ ಇರಲಿ, ಮೈನಸ್ ಆರ್ ಇರಲಿ, ಪ್ಲಸ್ ಆದ್ರೂ ಇರಲಿ, ಏನಾದ್ರೂ ಇರಲಿ. ಸೊ ಇನ್ ದಟ್ ಪ್ಲೇಸ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಪ್ಲಸ್ ಕೆ. ಸೊ ದ ಎನಿ ಲೈನ್ ಪ್ಯಾರಲಲ್ ಟು ದ ಗಿವನ್ ಲೈನ್ ಇನ್ ಈಕ್ವೇಶನ್ 1 is 3x plus 4y. In the place of minus 8, substitute plus k. So 3x plus 4y plus k is equal to 0. So that is the parallel line equation. We call it as equation number 2. ಅದನ್ನ ನಾವು equation 2 ಅಂತ ಬರ್ಕೊಂಡಿದ್ದೀವಿ. What is the next step? Substitute the values of x and y as 3 and 4. ಇಲ್ಲಿ x is 3, y is 4. ಅವನ್ನ ನಾವು equation 2 ಅಲ್ಲಿ substitution ಮಾಡ್ತೀವಿ. ಯಾಕೆ? They are saying that this parallel line equation is passing through this point. 3 ಮತ್ತೆ 4 ಮೂಲಕ ಪಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ x ಜಾಗದಲ್ಲಿ 3, y ಜಾಗದಲ್ಲಿ 4 ಅನ್ನ ನಾವು ಸಬ್ಸ್ಟಿಟ್ಯೂಷನ್ ಮಾಡಬಹುದು. So in the place of x substitute 3, in the place of y substitute 4, and then you get the value of k ಅಲ್ವಾ. ಸೊ ಇಲ್ಲಿ ಮಾಡಿದೀವಿ, 3 into x ಇದೆ, x ಜಾಗದಲ್ಲಿ 3, 4 into y ಇದೆ, y ಜಾಗದಲ್ಲಿ 4, k ಹಾಗೆ ಬರ್ಕೊಂಡಿದ್ದೀವಿ, ಪ್ಲಸ್ k equal to 0. If you simplify that, 3 into 3, 3 3s are 9. Okay, 3 3s are 9. Then 4 into 4, 4 4s are 16. 4 4 16. 4 4s are 16 plus k equal to 0 ಇದೆ. Then 16 plus 9 add ಮಾಡಿದ್ರೆ ಎಷ್ಟು ಬಂತು? 25 ಆಯ್ತು. 16 plus 9 is 25 plus k. So k plus 25 equal to 0. ನಮಗೆ k ವ್ಯಾಲ್ಯೂ ಬೇಕು. So shift this k to this side. Plus 25 ಈ ಕಡೆ ಬಂದ್ರೆ ಏನಾಗುತ್ತೆ? It become minus 25. So therefore k is equal to minus 25 is the value of k. Okay, so that's very simple. Almost last 2 problems ಅಲ್ಲಿ we are doing the same thing. Equation 2 ಬರ್ಕೊಂಡ ಮೇಲೆ x ಮತ್ತೆ y ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ಅದನ್ನ equation 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ we get k 25 plus k equal to 0 ಆಗುತ್ತೆ. Therefore k is equal to minus 25 ಆಗುತ್ತೆ. Then ಇಲ್ಲಿ ಬಂದಿರತಕ್ಕಂತ k ವ್ಯಾಲ್ಯೂ ಅನ್ನ equation 2 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. In the place of equation 2 we have to substitute the value of k. So we get ಏನಿದೆ equation 2 ನಲ್ಲಿ 3x plus 4y already ಇದೆ. In the place of k substitute the value is minus 25. So therefore 3x plus 4y minus 25 equal to 0 is the required equation of the straight line. ನಮಗೆ ಬೇಕಾಗಿರ್ತಕ್ಕಂತ parallel line equation ಏನಾಗಿದೆಯಪ್ಪ ಅಂದ್ರೆ it is 3x plus 4y minus 25 equal to 0. So hope you can write it here. What is the given equation of straight line? Given equation is 3x plus 4y minus 8 equal to 0. That is the given equation. Then ನಮಗೆ ಬಂದಿರತಕ್ಕಂತ ಆನ್ಸರ್ parallel line ಯಾವುದು? 3x plus 4y minus 25 equal to 0. So that is the value. So ಇಲ್ಲಿ minus 8 ಇತ್ತು, ಇಲ್ಲಿ minus 25 ಆಗಿದೆ, ಅಷ್ಟೇ ಡಿಫರೆನ್ಸ್. ಮಿಕ್ಕಿದ್ದೆಲ್ಲ ಕೂಡ ಸೇಮ್ ಇದೆ. So that is the equation of the line parallel to the given line. ಕೊಟ್ಟಿರ್ತಕ್ಕಂತ equation ಗೆ parallel equation ಇದಾಗಿರುತ್ತೆ. So we are going to find another one now. Okay, find the equation of straight line passing through the point 5, 2. So 5 here it is x, 2 is y, and this is the equation of line they are given. So 4x minus 3y plus 1 equal to 0. So call it as equation number 1. Or ಕೊಟ್ಟಿರ್ತಕ್ಕಂತ equation ನ ಬರ್ಕೊಂಡಿದ್ದೀವಿ. Then any line parallel to the given line 1. ಕೊಟ್ಟಿರ್ತಕ್ಕಂತ equation 1 ಗೆ parallel line ಏನಾಗಿದೆ? 4x minus 3y ಹಾಗೆ ಇರುತ್ತೆ. In the place of plus 1 we have written plus k equal to 0. We call it as equation number 2. Already ನಿಮಗೆ ಗೊತ್ತಾಗೋಗಿದೆ ಹೇಗೆ ಅಂತ. So no need to worry about that. Then substitute the values of x and y. X is equal to 5, y is equal to 2. So ಇಲ್ಲಿ x ಜಾಗದಲ್ಲಿ 5, y ಜಾಗದಲ್ಲಿ 2 ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿ. In equation 2 put x equal to 5, y is equal to 2. So substitution ಮಾಡಿದ್ರೆ what you get here?
4 into x ಜಾಗದಲ್ಲಿ 5, then 3 into y ಜಾಗದಲ್ಲಿ 2 ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ಸಿಂಪ್ಲಿಫೈ ಮಾಡಿ. 4 into 5 20, 5 4s are 20, 3 into 2 6 plus k equal to 0. So 20 minus 6, that is 14 plus k equal to 0. ನಮಗೆ ಬೇಕಾಗಿರೋದು ಪ್ಲಸ್ ಕೆ ವ್ಯಾಲ್ಯೂ. ಕೆ ವ್ಯಾಲ್ಯೂ ಬೇಕಾಗಿರೋದ್ರಿಂದ 14 ಅನ್ನ ಶಿಫ್ಟ್ ಟು ದಿಸ್ ಸೈಡ್. 14 if comes to this side, it will become minus 14 ಅಲ್ವಾ. Therefore k is equal to minus 14 is the required value. ಓಕೆ, ನಮಗೆ ಬೇಕಾಗಿರ್ತಕ್ಕಂಥ ಕೆ ವ್ಯಾಲ್ಯೂ ಏನಿದೆ minus 14 ಬಂದಿದೆ. ಈ ಬಂದಿರತಕ್ಕಂಥ k is equal to minus 14 ಅನ್ನ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 2, ಈ ಒಂದು ಈಕ್ವೇಶನ್ 2 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಾಟ್ ಯು ಗೆಟ್ 4x minus 3y ಹಾಗೆ ಇರುತ್ತೆ. there is no change. in the place of k we have substituted minus 14. so therefore 4x minus 3y minus 14 equal to 0 is the required equation of the parallel line to the given line. ಕೊಟ್ಟಿರ್ತಕ್ಕಂಥ ಲೈನ್ ಗೆ ಪ್ಯಾರಲಲ್ ಲೈನ್ ಈಕ್ವೇಶನ್ 4x minus 3y minus 14 equal to 0 ಆಗಿರುತ್ತೆ. and you must know, ಆಲ್ಮೋಸ್ಟ್ ನಿಮಗೆ 4 ಪ್ರಾಬ್ಲಮ್ಸ್ ಮಾಡ್ಸಿರೋದ್ರಿಂದ you are very well understood, ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಓಕೆ, then what is the given line? ಕೊಟ್ಟಿರ್ತಕ್ಕಂಥದ್ದು 4x minus 3y plus 1 equal to 0. ನಮಗೆ ಬಂದಿರತಕ್ಕಂಥ ಪ್ಯಾರಲಲ್ ಲೈನ್ 4x minus 3y minus 14 equal to 0. ಸೊ ಇಲ್ಲಿ ಪ್ಲಸ್ 1 ಇತ್ತು, ಇಲ್ಲಿ minus 14 ಬಂದಿದೆ. that is the only difference we got. so that is how we can find the equation of straight line parallel to the given line. ಈಗ ಇದೇ ಈಕ್ವೇಶನ್ ಆಫ್ ಪ್ಯಾರಲಲ್ ಲೈನ್ ಅನ್ನ ನಾವು ಬೇರೆ ಒಂದು ವಿಧಾನದಲ್ಲೂ ಕೂಡ ಕಂಡುಹಿಡಿಯಬಹುದು. ಓಕೆ, ಅದನ್ನ ನೀವು ಯಾವ್ದಾದ್ರು ಫಾಲೋ ಮಾಡಿ. ಐದರ್ ಯು ಕ್ಯಾನ್ ಡೂ ದಿಸ್ ಮೆಥಡ್ ಆರ್ ಪ್ರೀವಿಯಸ್ ಮೆಥಡ್. ಎರಡು ಮೆಥಡ್ ಅಲ್ಲೂ ಕೂಡ ವ್ಯಾಲ್ಯೂ ಸೇಮ್ ಇರುತ್ತೆ, ಏನು ಡಿಫರೆನ್ಸಸ್ ಏನು ಆಗೋದಿಲ್ಲ. ಆಯ್ತಾ? ಸೊ ಅದು ಕೂಡ ನೆಕ್ಸ್ಟ್ ಮೆಥಡ್ ಅಲ್ಲಿ ಇದೆ. ಐ ವಿಲ್ ಶೋ ದಟ್ ಒನ್. ಡಿಫರೆಂಟ್ ಮೆಥಡ್ ಕೂಡ ಇದೆ. ಸೊ ಐ ವಿಲ್ ಸಾಲ್ವ್ ಅನದರ್ ಒನ್ ಹಿಯರ್. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2, -5. 2, -5 ಮೂಲಕ ಪಾಸ್ ಆಗ್ತಾ ಇದೆ. ಅಂಡ್ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ 2x minus 5y equal to 9 ಇದೆ. we have to find equation of parallel line. ಓಕೆ, ಸೊ ನಾನು ಹೇಗೆ ಹೇಳಿದೀನಿ, ಜನರಲ್ ಫಾರ್ಮ್ ಗೆ ಬರ್ಕೊಳ್ಳಿ ಅಂತ. +9 ಇದೆ. ಫಸ್ಟ್ we have to shift this one to this side. +9 ಅನ್ನ ಈ ಕಡೆ ಶಿಫ್ಟ್ ಮಾಡಿಕೊಂಡು we have to write first equation of given line in general form. so 2x minus 5y minus 9 equal to 0 is the given equation of the straight line. then any line parallel to the given line ಏನಾಗುತ್ತೆ, 2x minus 5y ಹಾಗೆ ಇರುತ್ತೆ. in place of -9 we will write plus k ಬರ್ಕೊಂಡಿದ್ದೀವಿ. and we have called it as equation number 2. ಅದನ್ನ equation 2 ಅಂತ ಕೂಡ ಬರ್ಕೊಂಡಿದ್ದೀವಿ. then we know that equation 2 passes through the point 2, -5. equation 2 -5 ಮೂಲಕ ಪಾಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ x ಜಾಗದಲ್ಲಿ 2, y ಜಾಗದಲ್ಲಿ -5 ಬರ್ಕೊಳ್ಳಿ. in place of x put 2, in place of y substitute -5. ಹಾಗಾಗಿ we have to find the value of k. okay, so 2 into x ಜಾಗದಲ್ಲಿ 2, 5 into y ಜಾಗದಲ್ಲಿ -5 plus k equal to 0 ಇದೆ. then 2 into 2 4, then minus into minus plus 5 5s are 25 plus k equal to 0 ಆಗುತ್ತೆ. because almost 4 problems we have done in the same method, so you know how to do these things. therefore 25 plus 4, 29 plus k equal to 0 ಆಯ್ತು. therefore ಆ +29 ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ it will become -29. so therefore k is equal to -29 is the value of k. now we have to substitute this value of k in equation number 2 to get the equation of parallel line. so what is there, 2x ಇದೆ, -5 ಹಾಗೆ ಇದೆ. in the place of k we have substituted -29. ಇಲ್ಲಿ k ಜಾಗದಲ್ಲಿ -29 ಬರ್ಕೊಂಡಿದ್ದೀವಿ. and that is the required equation of the parallel line. hope you understood. 2x minus 5y minus 29 is equal to 0 is the required equation of the parallel line. ಅವರು ಕೊಟ್ಟಿದ್ದ given equation ಯಾವುದು, 2x minus 5y minus 9 is equal to 0. that is the given. then ನಮಗೆ ಬಂದಿರತಕ್ಕಂತ parallel line equation ಏನು, 2x minus 5y minus 29 equal to 0. that is the parallel line equation we got. so hope you understood what is the difference, -9 and -29 ಅಷ್ಟೇ, ಅವು ಮಾತ್ರ ಚೇಂಜ್ ಆಗಿದೆ. ಓಕೆ,
ದೆನ್ ಇಲ್ಲಿ ನಾನು ಹೇಳಿದೆ ಇನ್ನೊಂದು ಮೆಥಡ್ ಇದೆ, ಡಿಫರೆಂಟ್ ಮೆಥಡ್ ಅಲ್ಲಿ ನಾವು ಈಕ್ವೇಶನ್ ಆಫ್ ಪ್ಯಾರಲಲ್ ಲೈನ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಹೇಗೆ ಮಾಡಬಹುದು ಅನ್ನೋದನ್ನ ನೋಡೋಣ. ಇಲ್ಲೇನ್ ಕೊಟ್ಟಿದ್ದಾರೆ, ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಆರಿಜಿನ್. ಆರಿಜಿನ್ ಅಂದ್ರೆ ಪಾಯಿಂಟ್ ಏನಾಗಿರುತ್ತೆ 0,0 ಅಂಡ್ ಪ್ಯಾರಲಲ್ ಟು ದ ಲೈನ್ 3x plus 7y plus 10 equal to 0 ಇದೆ. ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಹೇಗ್ ಮಾಡಿದ್ವಿ, ಒಂದ್ ಮೆಥಡ್ ಅಲ್ಲಿ ಅವ್ರೇನ್ ಈಕ್ವೇಶನ್ ಕೊಟ್ಟಿರ್ತಾರೆ ಆ ಈಕ್ವೇಶನ್ ಅಲ್ಲಿ ಈ ಕಾನ್ಸ್ಟೆಂಟ್ ಅನ್ನ ನಾವು ಯಾವ್ದ್ರಿಂದ ರೀಪ್ಲೇಸ್ ಮಾಡಬೇಕು, ಕೆ ಇಂದ ರೀಪ್ಲೇಸ್ ಮಾಡ್ತೀವಿ ಅಲ್ವಾ. ಕಾನ್ಸ್ಟೆಂಟ್ ಶುಡ್ ಬಿ ರೀಪ್ಲೇಸ್ಡ್ ಬೈ ಕೆ. ಕೆ ಇಂದ ರೀಪ್ಲೇಸ್ ಮಾಡ್ತೀವಿ. ಕೆ ಇಂದ ರೀಪ್ಲೇಸ್ ಮಾಡಿದ ಮೇಲೆ ಅದನ್ನ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಏನ್ ಕೊಟ್ಟಿರ್ತಾರೆ ಅವನ್ನ ಸಬ್ಸ್ಟಿಟ್ಯೂಷನ್ ಮಾಡಿ ವಿ ವಿಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ದೆನ್ ಆ ಒಂದು ಈಕ್ವೇಶನ್ 2 ನಲ್ಲಿ ಆ ಏನ್ ಕೆ ವ್ಯಾಲ್ಯೂ ಬರುತ್ತಲ್ಲ ಅದನ್ನ ಈಕ್ವೇಶನ್ 2 ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ವಿ ಗೆಟ್ ದ ರಿಕ್ವೈರ್ಡ್ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್. ನಮಗೆ ಬೇಕಾಗಿರ್ತಕ್ಕಂತಹ ರಿಕ್ವೈರ್ಡ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಬರುತ್ತೆ. ಓಕೆ, ಸೊ ದಟ್ಸ್ ವಾಟ್ ವಿ ಹ್ಯಾವ್ ಡನ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಇಲ್ಲೂ ಕೂಡ ವಿ ಆರ್ ಫೈಂಡಿಂಗ್ ಪ್ಯಾರಲಲ್ ಲೈನ್, ಆದ್ರೆ ಬೇರೆ ಮೆಥಡ್ ಅನ್ನ ಅನುಸರಿಸ್ತಾ ಇದೀವಿ. ಯಾವ ಮೆಥಡ್, ಈ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಗೆ ನಾವು ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ವಿ ವಿಲ್ ಫೈಂಡ್ ಸ್ಲೋಪ್ ಫಾರ್ ದಿಸ್ ಈಕ್ವೇಶನ್. ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ. ಸ್ಲೋಪ್ ಫೈಂಡ್ ಔಟ್ ಮಾಡಿದ್ಮೇಲೆ ವಿ ಆರ್ ಫೈಂಡಿಂಗ್ ಪ್ಯಾರಲಲ್ ಲೈನ್ ಅಲ್ವಾ. ಪ್ಯಾರಲಲ್ ಲೈನ್ ಅಲ್ಲಿ ಸ್ಲೋಪ್ ಏನಾಗಿರುತ್ತೆ, m1 is equal to m2. ಎರಡು ಸ್ಲೋಪ್ ಸೇಮ್ ಇರುತ್ತೆ. ಹಾಗಾಗಿ ಇದಕ್ಕೆ ಏನ್ ಸ್ಲೋಪ್ ಬಂದಿದೆ ಇದಕ್ಕೂ ಅದೇ ಸ್ಲೋಪ್ ಬರ್ಕೊಳ್ತೀವಿ. ದೆನ್ ಸ್ಲೋಪ್ ಇದೆ, ಒಂದು ಪಾಯಿಂಟ್ ಇದೆ ಅಂದಾಗ ವಾಟ್ ಇಸ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್, y minus y1 is equal to m into x minus x1. ಈ ಫಾರ್ಮುಲಾ ಯೂಸ್ ಮಾಡಿ ವಿ ವಿಲ್ ಗೆಟ್ ದ ಈಕ್ವೇಶನ್ ಆಫ್ ಪ್ಯಾರಲಲ್ ಲೈನ್. ಓಕೆ, ಸ್ವಲ್ಪ ಇದು ಅದಕ್ಕಿಂತ ಟ್ರಿಕ್ ಅನ್ಸುತ್ತೆ ಬಟ್ ಅದು ಈಸಿಯೆಸ್ಟ್ ಒನ್. ಓಕೆ, ಸೊ ಸ್ಲೋಪ್ ಆಫ್ ದ ಗಿವನ್ ಲೈನ್ ಇಸ್ 3x. ಫಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ 3x plus 7y plus 10 equal to 0. ದೆನ್ ವಿ ಹ್ಯಾವ್ ಟು ಫೈಂಡ್ ಸ್ಲೋಪ್. ನಿಮಗೆ ಗೊತ್ತಿದೆ ಅಲ್ವಾ ಸ್ಲೋಪ್ ಹೇಗೆ ಕಂಡುಹಿಡಿಯೋದು ಅಂತ. ಇಲ್ಲಿ a is equal to 3, b is equal to 7, c is equal to 10 ಇದೆ. You know that slope formula is minus a divided by b. What is a? 3. What is b? 7. Therefore, slope value is what? Minus 3 by 7. First slope ಕಂಡುಹಿಡ್ಕೊಂಡಿದ್ದೀವಿ ಕೊಟ್ಟಿರೋ ಈಕ್ವೇಶನ್ ಗೆ. ದೆನ್ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ಕೂಡ ಏನಾಗುತ್ತೆ, -3/7 ಆಗುತ್ತೆ. ಯಾಕೆ, ಯಾವುದೇ ಎರಡು ಸ್ಟ್ರೈಟ್ ಲೈನ್ಸ್ ಪ್ಯಾರಲಲ್ ಆಗಿದ್ದಾಗ ನಮಗೆ ಕಂಡೀಷನ್ ಗೊತ್ತಿದೆ, ಪ್ರೀವಿಯಸ್ ಸೆಷನ್ ಅಲ್ಲಿ ತಿಳ್ಕೊಂಡಿದ್ದೀವಿ. ದಟ್ ಈಸ್ m1 is equal to m2 is the condition for parallel line ಅಲ್ವಾ. ಹಾಗಾಗಿ m1 -3/7 ಆದ್ರೆ m2 ಕೂಡ -3/7 ಆಗುತ್ತೆ. ಅಂಡ್ ದೇ ಆರ್ ಗಿವನ್ ದಿಸ್ ಲೈನ್ ಇಸ್ ಪಾಸಿಂಗ್ ಥ್ರೂ ಆರಿಜಿನ್ ಅಂತ ಕೊಟ್ಬಿಟ್ಟಿದ್ದಾರೆ. ಆರಿಜಿನ್ ಅಂತ ಕೊಟ್ಟಿಲ್ದಲೆ ಪಾಯಿಂಟ್ ಕೊಟ್ಟಿದ್ರೆ ಆ ಪಾಯಿಂಟ್ ಬರ್ಕೊಳ್ತಿದ್ವಿ. ಇಲ್ಲಿ ಆರಿಜಿನ್ ಕೊಟ್ಟಿದ್ದಾರೆ, ಸೊ 0,0 ಬರ್ಕೊಂಡಿದ್ದೀನಿ. ಓಕೆ, x is 0, y is also 0. Then we know that the equation of straight line is y minus y1 is equal to m into x minus x1. ನಮಗೆ ಒಂದು ಸ್ಲೋಪ್ ಮತ್ತೆ ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ದಾಗ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಇಸ್ ಸ್ಲೋಪ್ ಪಾಯಿಂಟ್ ಫಾರ್ಮುಲಾದಲ್ಲಿ ಇದು ಬರುತ್ತೆ. y minus y1 is equal to m into x minus x1. ಸಬ್ಸ್ಟಿಟ್ಯೂಷನ್ ಮಾಡಿ, y1 ಜಾಗದಲ್ಲಿ 0, x1 ಜಾಗದಲ್ಲಿ 0, m ಜಾಗದಲ್ಲಿ -3/7. ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಇಟ್ ಬಿಕಮ್ y minus 0, m ಜಾಗದಲ್ಲಿ -3/7, x1 ಜಾಗದಲ್ಲಿ 0. ಹಾಗಾಗಿ ಇದು y minus 0 ಏನಾಗುತ್ತೆ, ಇದು y ಉಳಿಯುತ್ತೆ. ಇಲ್ಲಿ x minus 0 ಏನಾಗುತ್ತೆ, x ಉಳಿಯುತ್ತೆ. ಈ 7 ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 3 ಅನ್ನ x ಗೆ ಮಲ್ಟಿಪ್ಲೈ ಮಾಡಿ. ಸೊ 7 into y 7y, then -3 into x -3x ಆಗುತ್ತೆ. then x ನ ಪಾಸಿಟಿವ್ ಮಾಡ್ಕೊಳ್ಳಿಕ್ಕೆ we will shift this x to this side. x ಪಾಸಿಟಿವ್ ಆಗಬೇಕಲ್ಲ, ಹಾಗಾಗಿ -3x ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ it become +3x plus 7y equal to 0 is the required equation of straight line. Okay, that is the line. 3x plus 7y equal to 0 is the required equation of the straight line. ನೋಡಿ, ಇದನ್ನ ನಾವು ಪ್ರೀವಿಯಸ್ ಮೆಥಡ್ ಅಲ್ಲಿ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. ಓಕೆನಾ, ಸೊ 3x plus 7y plus 10 equal to 0 ಕೊಟ್ಟಿರ್ತಕ್ಕಂಥ ಈಕ್ವೇಶನ್. ಸೊ ಪ್ಯಾರಲಲ್ ಲೈನ್ ಏನಂತ ಬರ್ಕೊಳ್ತೀವಿ, 3x plus 7y plus k equal to 0 ಅಂತ ಬರ್ಕೊಳ್ತೀವಿ. ಸೊ x equal to 0, y equal to 0 ಇದೆ. ಸಬ್ಸ್ಟಿಟ್ಯೂಷನ್ ಮಾಡಿ 3 into 0 plus 7 into 0 plus k equal to 0. So 3 into 0 is 0, 7 into k 0 is 0 plus k equal to 0. Therefore k equal to ಏನಾಯ್ತು, 0 ಆಯ್ತು. ಸೊ ಈ ಈಕ್ವೇಶನ್ ಅಲ್ಲಿ k equal to 0 ಹಾಕಿದ್ರೆ what it becomes 3x plus 7y. k 0 ಆಗೋದ್ರಿಂದ ಅದನ್ನ ಬರೆಯೋ ಅವಶ್ಯಕತೆ ಇಲ್ಲ. we get 3x plus 7y
is equal to 0. ಅದೇ ಅಲ್ವಾ ಇಲ್ಲೂ ಬಂದಿರೋದು. ಸೊ ದಟ್ ಇಸ್ ದ ಆನ್ಸರ್. ಎರಡು ಮೆಥಡ್ ಅಲ್ಲೂ ಆನ್ಸರ್ ಸೇಮ್ ಬರುತ್ತೆ. ಮಾಡೋ ವಿಧಾನ ಬೇರೆ. ಇಲ್ಲಿ ಕೆ ತಗೊಂಡು ಎಕ್ಸ್ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಕೆ ಫೈಂಡ್ ಔಟ್ ಮಾಡಿ ರೀಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇಲ್ಲಿ ಫಸ್ಟ್ ಈಕ್ವೇಶನ್ಗೆ ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ, ದೆನ್ ಆ ಒಂದು ಪಾಯಿಂಟ್ ಬರ್ಕೊಳ್ತೀವಿ, ದೆನ್ ಸ್ಲೋಪ್ ಪಾಯಿಂಟ್ ಫಾರ್ಮ್ ಈಕ್ವೇಶನ್ ಬರ್ಕೊಳ್ತೀವಿ, ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ. ಜಸ್ಟ್ ಪ್ರೀವಿಯಸ್ ಒಂದು ಪ್ರಾಬ್ಲಮ್ಗೆ ಐ ವಿಲ್ ಶೋ ಹೌ ಇಟ್ ಕಮ್ಸ್. ಓಕೆ, ಈ ಒಂದು ಪ್ರಾಬ್ಲಮ್ಗೆ ಹೇಗೆ ಬರುತ್ತೆ ತೋರಿಸ್ತೀನಿ ನಾನು. ಈ ಟೈಪ್ ಅಲ್ಲಿ ಸೆಕೆಂಡ್ ಟೈಪ್ ಅಲ್ಲಿ ಮಾಡಿದ್ರೆ, ಸೊ ದೇ ಆರ್ ಗಿವನ್ ಈಕ್ವೇಶನ್ ಇಸ್ 2x minus 5y minus 9 equal to 0. ಸೊ ಇದಕ್ಕೆ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ, ಸೊ ವಾಟ್ ಇಸ್ ಸ್ಲೋಪ್? m is equal to minus a by b. ಸೊ a is 2, b is minus 5. ಸೊ minus 2 divided by minus 5. ಸೊ ಆನ್ಸರ್ is 2 by 5. ಹಾಗಾಗಿ ಪ್ಯಾರಲಲ್ ಲೈನ್ ಈಕ್ವೇಶನ್ ಕೂಡ ಸ್ಲೋಪ್ ಏನಾಗುತ್ತೆ m2 ಕೂಡ, ದಟ್ ಇಸ್ 2 by 5. and here x equal to 2, y is equal to minus 5 ಆಯ್ತು. then by using that formula, y minus y1 is equal to m into x minus x1. ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, so y minus y1 is minus of minus 5. so minus of minus 5 is plus 5 is equal to m is 2 by 5 into x minus of x1 is 2. so simplify ಮಾಡಿ 5 ಇಂದ ಈ ಕಡೆ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, 5 into y is 5y plus 5 5 are 25. that is equal to 2 into x is 2x minus 2 2s are 4. then 5y plus 25 ಆ ಕಡೆ ಶಿಫ್ಟ್ ಮಾಡಿದ್ರೆ, so 2x plus 5y ಆ ಕಡೆ ಹೋದ್ರೆ minus 5y, then plus 25 ಆ ಕಡೆ ಹೋದ್ರೆ minus 25 minus 4 equal to 0 ಆಗುತ್ತೆ. so 2x minus 5y minus 25 minus 4 is minus 29. so that's what the equation we got. 2x minus 5y minus 29 equal to 0. ನೀವು ಯಾವ ಮೆಥಡ್ ಅಲ್ಲಾದ್ರೂ ಮಾಡಿ, ದ ಆನ್ಸರ್ ವಿಲ್ ಬಿ ಸೇಮ್. ಓಕೆ, ಐ ಹೋಪ್ ದಿಸ್ ಇಸ್ ದ ಬೆಸ್ಟ್ ಈಸಿಯೆಸ್ಟ್ ವೇ. ತುಂಬಾ ಈಸಿಯಾಗಿ ಬರ್ತಕ್ಕಂಥದ್ದು ಈ ಮೆಥಡ್ ಅಲ್ಲಿ ಬರುತ್ತೆ. ಸೊ ಯು ಕ್ಯಾನ್ ಟ್ರೈ ಎನಿ ಮೆಥಡ್ಸ್, ಬಟ್ ಆನ್ಸರ್ ವಿಲ್ ಬಿ ಸೇಮ್. ಹಾಗಾಗಿ ನಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಬಂದ್ರೆ ಸಾಕು. ಸೊ ಐ ಹ್ಯಾವ್ ಗಿವನ್ ಸಮ್ ಪ್ರಾಬ್ಲಮ್ಸ್ ಹಿಯರ್. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಪ್ಯಾರಲಲ್ ಟು. ಓಕೆ, ಐ ಹ್ಯಾವ್ ಗಿವನ್ ದಿ ಈಕ್ವೇಶನ್ ಪಾಯಿಂಟ್. ಸೊ ಈ ತರ 8 ಪ್ರಾಬ್ಲಮ್ಸ್ ಕೊಟ್ಟಿದ್ದೀವಿ. ಓಕೆ, ಹೋಪ್ ಯು ಕ್ಯಾನ್ ಸಾಲ್ವ್ ದೀಸ್ ಪ್ರಾಬ್ಲಮ್ಸ್, ಅಸೈನ್ಮೆಂಟ್ ಪ್ರಾಬ್ಲಮ್ಸ್. ಸಾಲ್ವ್ ಮಾಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬೆಟರ್ ಯು ಕ್ಯಾನ್ ಟೇಕ್ ಕೆ ತಗೊಂಡ್ ಮಾಡಿದ್ರೆ ತುಂಬಾ ಈಸಿಯೆಸ್ಟ್ ಆಗಿ ಬರುತ್ತೆ. ಯು ಕ್ಯಾನ್ ಟ್ರೈ ದಟ್ ಒನ್. ಇಲ್ಲ ಸೆಕೆಂಡ್ ಟೈಪ್ ಅಲ್ಲಿ ಹೇಳದ್ನಲ್ಲ, ಅದನ್ನ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್, ಬಟ್ ಆನ್ಸರ್ ವಿಲ್ ಬಿ ಸೇಮ್ ಅಷ್ಟೇ. ದೆನ್ ವಿ ಡಿಸ್ಕಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಿಯರ್. So equation of straight line parallel to 3x plus 4y minus 7 equal to 0 and passing through 3, 1 is. This is the equation of straight line they are given, and they are given this is passing through 3, 1. So what is the equation of parallel line? So 3x plus 4y same irutte, ಏನು ಚೇಂಜ್ ಇರಲ್ಲ ಅಲ್ವಾ. minus 7 ಜಾಗದಲ್ಲಿ plus k equal to 0 ಬರ್ಕೊಳ್ತೀವಿ. then x is equal to 3 ಕೊಟ್ಟಿದ್ದಾರೆ, y is equal to 1 ಕೊಟ್ಟಿದ್ದಾರೆ. ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ 3 into 3 plus 4 into 1 plus k equal to 0 ಬರ್ಕೊಳ್ತೀವಿ. ಸೊ 3 into 3 9 plus 4 into 1 4 plus k equal to 0 ಆಗುತ್ತೆ. ಸೊ if you simplify this, 4 plus 9 13 plus k equal to 0. so therefore plus 13 ಆ ಕಡೆ ಹೋದ್ರೆ it become minus 13. ಆಯ್ತಾ, ವಿ ಗಾಟ್ ಕೆ ವ್ಯಾಲ್ಯೂ ಇಸ್ minus 13. ಅದನ್ನ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಗೆ ಹಾಕೊಂಡ್ರೆ ಇಟ್ ಬಿಕಮ್ 3x plus 4y plus k ಜಾಗದಲ್ಲಿ ವಿ ರೈಟ್ minus 13 equal to 0. so 3x plus 4y minus 13 is equal to 0. ಎಲ್ಲಿದೆ ಅದು? 3x plus 4y minus 13 equal to 0. that is the right answer is option D. 3x plus 4y minus 13 is equal to 0. hope you know how to solve this. so simple, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇಷ್ಟೊಂದು ಸ್ಟೆಪ್ ಮಾಡೋ ಅವಶ್ಯಕತೆನೂ ಇಲ್ಲ, ಇನ್ನೂ ಈಸಿಯಾಗಿ ಮಾಡ್ಬೋದು. 3 ಸ್ಟೆಪ್ ಅಲ್ಲೇ ಮಾಡ್ಬೋದು. ಅದು ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಓಕೆ, then another one. find the equation of straight line parallel to 2x plus 3y plus 1 equal to 0 and passing through minus 1, 2. okay, so these are the options they are given. 2x plus 3y plus 4, 2x plus 3y minus 4, 3x plus 2y plus 4 and 2x plus 3y plus 1. ಇಲ್ಲಿ ನೋಡಿದ್ರೆ ಇದು ಬರಲ್ಲ. ಯಾಕೆ ಬರಲ್ಲ? ಇದು 2x plus 3y ಇರಲೇಬೇಕು, ಹಾಗಾಗಿ ಇದು ಬರಲ್ಲ ಅಂತ ಗೊತ್ತಾಗೋಯ್ತು ನಮಗೆ. ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ
ಸೊ ಪ್ಯಾರಲಲ್ ಲೈನ್ ಆಗಿರೋದ್ರಿಂದ ನೋಡಿ ಜನರಲಿ ನೀವು ಯೂಸ್ ಮಾಡಿದ್ರೆ ಇದು ಬರಲ್ಲ, 2x + 3y + 1 ಬರಲ್ಲ, ಯಾಕಂದ್ರೆ ಅದೇ ಕೊಟ್ಟಿರ್ತಕ್ಕಂಥ ಈಕ್ವೇಶನ್. ಇನ್ನು ಇವೆರಡರಲ್ಲೇ ಯಾವ್ದಾದ್ರು ಬರುತ್ತೆ. ನಾನು ಅದನ್ನು ಸೆಕೆಂಡ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಸೆಕೆಂಡ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೊ 2x + 3y + 1 = 0. They are given that. Then what you have to find slope. Okay, so slope is equal to -a/b. So a is 2 and b is 3. Therefore slope of the second line kuda enagutte, it is -2/3 because both are same. Then what is the formula? Y minus y1 is equal to m into x minus x1. That is the formula. So that is y minus, what is y1? y1 is 2. Illi y1 andre illi x, y idu y anta tagoltivi. Okay, so y1 is 2 is equal to m is -2/3 into x minus x1 is minus of -1, that is +1. Then 3 ಇಂದ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, -2 ಇಂದ ಇವನ್ನ ಮಲ್ಟಿಪ್ಲೈ ಮಾಡಿ. So 3 into y, 3y, -3 2s are 6, -2 into x, -2x, -2 into 1, -2. Then ಈ ಮೈನಸ್ ಇರೋದ್ರಿಂದ ಇವೆರಡನ್ನ ಈ ಕಡೆ ಶಿಫ್ಟ್ ಮಾಡಿ. ಓಕೆ, ಸೊ -2x ಈ ಕಡೆ ಬಂದ್ರೆ +2x + 3y -6, -2 ಈ ಕಡೆ ಬಂದ್ರೆ it become +2 = 0. So therefore 2x + 3y -6 + 2 is -4 = 0. So 2x + 3y -4 ellide illide. So that is the right answer. 2x + 3y -4 = 0 is the required equation of the straight line. Is equal to 0 baribeku. Okay, is equal to 0 is the required equation of the straight line. Okay, that is the required answer. Hope you understood the things. So we just summarize what are the things we have discussed now. So in this session we have discussed about equation of straight line hege find out ಮಾಡೋದು, ಕೊಟ್ಟಿರತಕ್ಕಂತ equation ಗೆ parallel line ಗೆ equation ಹೇಗೆ find out ಮಾಡೋದು, ಅದರ ಮೇಲೆ ಪ್ರಾಬ್ಲಮ್ಸ್, ಅಸೈನ್ಮೆಂಟ್ಸ್ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ನ ಡಿಸ್ಕಸ್ ಮಾಡಿದ್ವಿ. So in the next session, in the last session of this chapter, we are going to discuss about equation of straight line perpendicular to the line. ಈಗ parallel condition ಮಾಡಿದ್ವಿ. Next session ಅಲ್ಲಿ we are doing perpendicular condition. Then we solve simple problems, assignments and multiple choice questions on those equation. Okay, so that is what from this session. So thank you for watching this session. Thank you very much.